ಎಲ್ಲರೂ ನಮಸ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತು ಕಾಪಿನ ಬಾಗಿಲಲ್ಲಿ ವಾಸವಾಗಿದ್ದ ಮುತ್ತುಸ್ವಾಮಿ ಹಾಗೂ ರಾಧಮ್ಮ 13/11/2024 ಕಡಬ ತಾಲೂಕಿನ ತಹಸೀಲ್ದಾರರು ಹಾಗೂ ಅವರ ತಂಡದವರು ಬೆಳಿಗ್ಗೆ ಜಾವ 6:30ರಿಂದ 7 ಗಂಟೆ ಮಧ್ಯೆ ಬಂದು ಈ ಮನೆಯನ್ನು ಹೊಡೆದಾಕಿದ್ದಾರೆ. ಮನೆ ಅಂದರೆ ಇವರೊಂದು ಮನೆ ಇತ್ತು, ಈ ಮನೆಯನ್ನು ನೆಲಸಮ ಮಾಡಿಬಿಟ್ಟಿದ್ದಾರೆ. ಯಾವುದೇ ಒಂದು ನೋಟಿಸನ್ನು ಕೊಡದೆ, ಸುಪ್ರೀಂ ಕೋರ್ಟ್ ಆದೇಶವನ್ನು ಯಾವುದನ್ನು ಪಾಲನೆ ಮಾಡದೆ, ಏಕಾಏಕಿ ಕರ್ನಾಟಕ ಹೈಕೋರ್ಟ್ನ ಆದೇಶ ಇದೆ ಎಂಬ ಒಂದು ಸುಳ್ಳು ಮಾಹಿತಿಯ ಪ್ರಕಾರವಾಗಿ ಬಂದು ಇದನ್ನು ಹೊಡೆದಾಕಿದ್ದಾರೆ. ಇದು ಇವಾಗ ಅವರ ಪ್ರಕಾರವಾಗಿ ರೇಣುಕಾ ಇವರ ಮಗಳು ರೇಣುಕಾ ಎಂಬವರ ಮನೆ ಅಂತ ಹೇಳ್ತಾ ಇದ್ದಾರೆ. ಆದರೆ GPS ಪ್ರಕಾರವಾಗಿ ಕರೆಂಟ್ ಇದಕ್ಕೆ ವಿದ್ಯುತ್ ಸಂಪರ್ಕಗಳ GPS ಪ್ರಕಾರವಾಗಿ ಇದು ರಾಧಮ್ಮ ಅವರ ಮನೆ. ರಾಧಮ್ಮ ಅವರಿಗೆ ಇಲ್ಲಿ ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿ ಇದೆ, ರೇಷನ್ ಕಾರ್ಡ್ ಇದೆ, ಕರೆಂಟ್ ಬಿಲ್ ಇದೆ. ಎಲ್ಲ ವ್ಯವಸ್ಥೆಯು ರಾಧಮ್ಮನ ಹೆಸರಲ್ಲಿರೋದು. ಆದರೆ ಅವರ ಮಗಳ ಹೆಸರಲ್ಲಿರೋದು ರೇಣುಕಾ ಅವರದ್ದು ಶಿವಾಜಿ, ಬೆಳ್ತಂಗಡಿ ತಾಲೂಕು. ನಿನ್ನೆ ಹೋಗ್ತಾ ಇರುವ ತಹಸೀಲ್ದಾರ್ ಹೇಳ್ತಾರೆ, ಇಲ್ಲ ತಾಲೂಕು ಕಚೇರಿ ಬಂದಿದ್ದೀವಿ, ಅವಳೇನೋ ಒಂದು ಫೋಟೋ ತೆಗೆಸಿಕೊಟ್ಟಿದ್ದೀವಿ ಅಂತ. ಸ್ವಾಮಿ, ನಾವು ನಿಮಗೆ ಒಂದು ಪ್ರಶ್ನೆ ಕೇಳಲ್ಲ. ಸುಳ್ಯ ತಾಲೂಕು, ಸುಳ್ಯ ವಿಧಾನಸಭಾ ಕ್ಷೇತ್ರ ಕಡಬ ತಾಲೂಕಿಗೆ ಬೆಳ್ತಂಗಡಿ ವೋಟರ್ ಐ ಡಿ ಇದು ಆಧಾರ್ ಕಾರ್ಡಲ್ಲಿ ನೀವೇನಾದ್ರು ಜಾಗ ಮೆನ್ಷನ್ ಮಾಡಿಕೊಡ್ತೀವಿ, ಹಕ್ಕುಪತ್ರ ಕೊಡ್ತೀರಾ 94C ಆ ಥರ ಇದೆಯಾ? ಆ ಥರ ತಗೊಳ್ತೀರಾ? ಆಗ ತಗೊಂಡು ಅಧಿಕಾರಿ ಯಾರದನ್ನು ಅಲ್ಲಿ ಆಗಿರೋದು, ಅಲ್ಲಿ ಡಬಲ್ ಗೇಮ್ ಮಾಡ್ತಾ ಇರೋದು. ಇವರನ್ನ ಏನಾದರೂ ಮಾಡಿ ಈ ಜಾಗದ ಓಡಿಸಲೇಬೇಕು. ಆಟದಿಂದ ಇವರ ಹಿಂದೆ ಬಿದ್ದಿರೋದು. ಇವತ್ತು ನೋಡಿ, ಇವತ್ತು ತಾರೀಕು 17/11/2024 ಹಿಂದಿನ ತನಕ ಯಾವುದೇ ಒಂದು ಅಧಿಕಾರಿ ಆಗಲಿ ಜನಪ್ರತಿ ಆಗಲಿ ಇಲ್ಲಿ ಬಂದಿಲ್ಲ. ನಮ್ಮ ಹೋರಾಟ ಅವತ್ತು ಬಂದಿರುವಂಥ ಅಧಿಕಾರಿಗಳ ವಿರುದ್ಧ, ಅಧಿಕಾರಿಗಳ ದಬ್ಬಾಳಿಕೆ ವಿರುದ್ಧ ನಮ್ಮ ಹೋರಾಟ. ಇವರಿಗೆ ಮನೆ ಬೆಟ್ಟ ಇಲ್ಲ, ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ಬ್ಯಾನರ್ ಹಾಕಿ ಅಲ್ಲೇ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ನೋಡಿದ್ರೆ ಯಾರಿಗೂ ಮಾನವೀಯತೆ ಇರುವಂಥ ಒಬ್ಬನೇ ಒಬ್ಬ ಅಧಿಕಾರಿ ನಮ್ಮ ದಕ್ಷಿಣ ಕನ್ನಡ ಇಲ್ಲ ಅಂತಲೇ ನಾವು ಹೇಳ್ಬೋದು. ಅದಕ್ಕೋಸ್ಕರ 20/11/2024 ಬುಧವಾರ ಕಡಬ ತಾಲೂಕು ಕಚೇರಿ ಮುಂದೆ ಇವರು ಧರಣಿ ಸತ್ಯಾಗ್ರಹಕ್ಕೆ ಹೋಗ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮಗೆ ಬದುಕಲಿಗೆ ಹಕ್ಕು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಪಾಲನೆ ಮಾಡಿ ಬೇಡ ಅಂತ ಹೇಳಲ್ಲ. ಕಾನೂನು ಪ್ರಕಾರ ಏನಿದ್ರು ಕೈಗೊಳ್ಳಿ. ನನ್ನ ಮಗಳ ಹೆಸರಲ್ಲಿ ಇದ್ದರೆ ಆ ಮನೆಯನ್ನು ಡೆಮಿನೇಷನ್ ಮಾಡಿ, ನೀವು ಏನು ಬೇಕಾದ್ರೂ ಮಾಡಿ, ಆದರೆ ನನ್ನ ಮನೆ ನನಗೆ ಕೊಡಿ, ನನಗೆ ಬದುಕಲಿಕ್ಕೆ ಬಿಡಿ. ಏಜ್ ಆಗಿದೆ. ಅವರು ಹರಿಜನ ಜನಾಂಗದವರು. ನಮಗೆ ಫೆಸಿಲಿಟಿ ಇದೆ, ಅದನ್ನು ಬಿಟ್ಬಿಡಿ. ನಿಮಗೆ ಸರ್ಕಾರಕ್ಕೆ ಮನವಿ ಮಾಡ್ಬೋದಿತ್ತು, ಏನಾಗಿದೆ ಇಲ್ಲಿ ಮನೆ ಇದೆಯಾ ಅಲ್ಲ ಇಲ್ಲವಾ ಅಂತ ಕೇಳ್ಬೋದಿತ್ತು. ಮರ ಕಟ್ಟು ಮಾಡಿದಂತೆ ಕೋರ್ಟಿಗೆ ಹೋಗಿದ್ದಾರಂತೆ, ಅರಣ್ಯ ಇಲಾಖೆಯಿಂದ ವರದಿ ಕೊಡ್ಬೋದಿತ್ತು, ಅದನ್ನು ಕೊಡ್ಬೋದಿತ್ತು. ಅದನ್ನು ಮಾಡಿಲ್ಲ ನೀವು. ಏಕಾಏಕಿ ತೆರವು ಮಾಡಲಿಕ್ಕೆ ಬಂದ್ರಲ್ಲ ಸ್ವಾಮಿ. ಯಾರ್ದೋ ಒಂದು ದುಡ್ಡು ಎಂಜಿನ ಕಾಸಿಗೆ ಕೈ ಚಾಚಿ ಇವರ ಬೀದಿಗೆ ತಂದು ಹಾಕಿದಾರಲ್ಲ. ಅವರ ಶಾಪ ಮಣ್ಣು ತೆಗೆದು ಹಾಕಿ ಶಾಪ ಆಗ್ತದೆ. ನಿಮ್ಮ 100% ಶಾಪ ಮುಟ್ಟುತ್ತೆ. ಆ ಶಾಪ ಮುಟ್ಟದೇ ಇರಬೇಕಾದ್ರೆ ಅವರ ಮನೆಯನ್ನು ಕಟ್ಟಿಕೊಡಿ. ಅದು ಅಲ್ಲದೆ ಹೇಳ್ತೇನೆ ನೋಡಿ, 20ನೇ ತಾರೀಕು ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ನಾಳೆ ನಿಮ್ಮ ಮನೆಗೆ ಬರುವಾಗ ಮಾತ್ರ ಟೈಮ್ ಇದೆ ಅಂತ ಬರೋದಲ್ಲ. ಇವತ್ತೇ ಎಚ್ಚೆತ್ತುಕೊಳ್ಳಿ, ಇನ್ನೊಬ್ಬರ ಮನೆಗೆ ಇಂಥ ಪರಿಸ್ಥಿತಿ ಆಗಬಾರ್ದು. ಅದರಿಂದ ಪ್ರತಿಯೊಬ್ಬರು ಜಾತಿ ಭೇದ ಪಕ್ಷ ಮರೆತು, ಇದರ ಯಾವುದೇ ಪಕ್ಷ ಇಲ್ಲ, ಇದರಲ್ಲಿ ಯಾವುದೇ ಜಾತಿ ಇಲ್ಲ, ಏನು ತಪ್ಪಿಸ್ತ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಅದೇ ನಮ್ಮ ಉದ್ದೇಶ, ಬೇರೆ ಯಾವ ಉದ್ದೇಶ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರು ಬಂದು ಕೈ ಜೋಡಿಸಿ ನೋಡಿ. ನಾಳೆದೇನ ಕೈ ಜೋಡಿಸದೇ ಇದ್ದರೆ ಇವರಿಗೇನಾದರೂ ಅನ್ಯಾಯ ಅಂತಲೇ ಆದರೆ ಅದೇ ಥರ ಮಾಡಿದರೆ ನಾನೆಲ್ಲ 94C ಎಲ್ಲವನ್ನೂ ತೀರಿಸ್ತೀನಿ. ಅಂದರೆ ಇವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ತಹಸೀಲ್ದಾರರು. 2015 ಹಿಂದೆ ಇವರು ವಾಸವಾಗಿರುವುದಿಲ್ಲ, ಅದರಿಂದ ಅದನ್ನು ತೀರಿಸುವಂಥ ಒಂದು ದೊಡ್ಡದಾಗಿ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಹಸೀಲ್ದಾರ್ ಅವರೇ, ನಿಮ್ಮ ಕಚೇರಿಯಲ್ಲಿ ಅಕ್ರಮ ಸಕ್ರಮ ಕೊಟ್ಟಿರೋದು 2015 ಹಿಂದಕ್ಕೆನಾ ಅದಕ್ಕೆ ಮುಂದಕ್ಕೆನಾ? ನಾನು ಒಂದೊಂದನೇ ನಿಮ್ಮ ಟೇಬಲ್ ತಂದು ಮೇಲೆ ಇಡ್ತೀನಿ, ನೀವು ಓಡಿಸಲೇಬೇಕು ನೀವು. ಅದು ನಮ್ಮ ಹಠ ಆಗಿರುತ್ತೆ. ಇದು ನೀನು ಹೇಳಿದಿರಲ್ಲ, ನಾನು ಮಾಡಿಸ್ತೀನಿ ಅಂತ ಮಾಡಿಸಿ ನಾನೇ ಫೈಲ್ ತಂದು ಕೊಡ್ತೀನಿ. ಅದಕ್ಕೆ ಆಸ್ಪದ ನಮ್ಮ ಜನತೆ ಕೊಡಬೇಡಿ. ಪ್ರತಿಯೊಬ್ಬರು ಬಂದು ಕೈ ಜೋಡಿಸಿ ಈ ಒಂದು ತಾಯಿಗೆ, ಈ ಒಂದು ತಾತನಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡೋಣ.
ನಮ್ಮ ತಂದೆಯವರ ಪ್ರಾಯ ಇದೆ, ಅದಕ್ಕಾದರೂ ಗೌರವ ಕೊಡೋಣ. ಅಧಿಕಾರಿಯವರಿಗೆ ಇದಕ್ಕೆ ಗೌರವ ಕೊಡಲಿಕ್ಕೆ ಇನ್ನೂ ಆ ಮಾನ್ಯತೆ ಎಂಬುದು ಇಲ್ಲ ಅವರಿಗೆ. ಅದು ಗೌರವ ಎಂಬುದು ಏನೆಂದಿಲ್ಲ, ಮಾನ್ಯತೆ ಏನೆಂಬುದೇ ಇಲ್ಲ. ದೊಡ್ಡದಾಗಿ ಹೇಳ್ತಾರೆ ನನಗೆ ಮಾನ್ಯತೆ ಇದೆ ಅಂತ. ತಹಸೀಲ್ದಾರರವರೇ, ನೀವು ಮಾನ್ಯತೆ ಇದ್ದರೆ ಏನಿಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಿದರೆ ಸಾಕಿದ್ದು. 15 ದಿನ ಟೈಮ್ ಕೊಟ್ಟರೆ ಸಾಕಿತ್ತು ಅವರಿಗೆ. ಒಳಗಡೆ ಇದ್ದ ಏನೋ ಅವರ ಸಾಮಗ್ರಿಗಳನ್ನು ಎತ್ತಿ ಹೊರಗೆ ಇಡಲಿಕ್ಕೆ ಒಂದು ಕಾವಲಾವಕಾಶ ಕೊಡ್ಬೋದಿತ್ತು. ಇದನ್ನು ಯಾವುದನ್ನು ಇಲ್ಲದ ನೀವು ಹೇಳ್ತಾ ಇದ್ದೀರಲ್ಲ, ನಮಗೆ ಮಾನವೀಯತೆ ಇದೆ ಅಂತ. ಏನ್ರಿ ದುಡ್ಡಿನ ಮುಂದೆ ಯಾವ ಮಾನವೀಯತೆ, ಯಾವ ಮಾನವೀಯತೆ ದುಡ್ಡಿನ ಮುಂದೆ? ಎಲ್ಲ ದುಡ್ಡೆಲ್ಲ ಆಗೋಯ್ತಲ್ಲ. ದುಡ್ಡಿದ್ದರೆ ಏನು ಬೇಕಾದ್ರೂ ಆಗ್ಬೋದು. ಆದರೆ ಇವರು ಕೊಟ್ಟಿರೋ ಶಾಪ ಮಾತ್ರ ನಿಮ್ಮ ದುಡ್ಡಲ್ಲ, 100 ಜನ್ಮ ಹೋದ್ರೂ ಆಗಲ್ಲ. ನಿಮ್ಮ ಮಕ್ಕಳಿಗೆ ತಾಗ್ತಾ ಇರ್ತದೆ. ಆವಾಗ ಎಲ್ಲೋದ್ರೂ ಗೊತ್ತಾಗುತ್ತೆ ಅಪ್ಪ ಮಾಡ್ರ ಕೆಲಸ ಅಂತ. ಅದಕ್ಕೋಸ್ಕರ ಆ ಶಾಪ ಹಿಡ್ಕೊಳ್ಬೇಡಿ. ಬನ್ನಿ ತಿರ್ಗಾ ನೀವೇನಿಲ್ಲಿ ಕಟ್ಟಿಕೊಳ್ಳಿ, ನಿಮಗೆ ಸರಿ ಆಗುತ್ತೆ. ಅಲ್ಲಾದ್ರೆ ನಿಮ್ಮ ಜನ್ಮದಲ್ಲಿ ಶಾಪ ಸರಿ ಆಗಲ್ಲ. ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಈ ಮೂಲಕ ಎಲ್ಲರೂ ನಾನು ವಿನಂತಿಸಿಕೊಳ್ತಾ ಇದ್ದೀನಿ.